ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಂದು ದಿನ ಈ ಒಂದು ವಿಡಿಯೋಗೆ ಸ್ವಾಗತ ಮಾಡುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವಾ ನನ್ನ ಪ್ರೀತಿಯ ಸಹೋದರಿ ಸಹೋದರ? ಇವತ್ತಿನ ಟಾಪಿಕ್ ಏನಂದರೆ ನಿಮ್ಮ ಭಕ್ತಿಯೇ ಶಕ್ತಿ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ನಮಗೆ ಯಾವುದೇ ಹಿನ್ನೆಲೆ, ಬಲ, ಶಕ್ತಿ ಇಲ್ಲದೆ ಇರುವಾಗ ನಮ್ಮಲ್ಲಿ ಇರುವಂಥ ಭಕ್ತಿನೇ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತದೆ. ಬೈಬಲಲ್ಲಿ ಅನೇಕ ಸಾಧಾರಣರು ಕೂಡ ಅಸಾಧಾರಣವಾದಂಥ ಜಯವನ್ನು ಹೊಂದಿದರು. ಅವರು ಇಕ್ಕಟ್ಟಿನ ಸ್ಥಿತಿಗಳಲ್ಲಿ ಸಿಲುಕಿದಾಗ, ಕಷ್ಟದ ಪರಿಸ್ಥಿತಿಗಳನ್ನು ಹಾದು ಹೋದಾಗ ಅವರು ಕರ್ತನ ಮೇಲೆ ಇಟ್ಟ ಭಕ್ತಿಯಿಂದ ಬಲವನ್ನು ಹೊಂದಿ, ಶಕ್ತಿಯನ್ನು ಹೊಂದಿ, ಜಯವನ್ನು ಹೊಂದಿದರು. ದೇವರು ಮಾತ್ರವಲ್ಲದೆ ಯಾರು ಭಕ್ತಿಯಿಂದಿರುತ್ತಾರೋ ಅವರಿಗೆ ಮಾತ್ರ ಅಲ್ಲದೆ ತಲೆಮಾರುಗಳಿಗೂ ಕೂಡ ದೇವರು ಒಳಿತನ್ನು ಒಳ್ಳೆಯದನ್ನು ಮಾಡಿದನು ಎಂದು ನಾವು ನೋಡುತ್ತಾ ಇದ್ದೇವೆ. ಇವತ್ತು ದೇವಜನವೇ, ನೀವು ನಾನು ಕರ್ತನನ್ನು ನಂಬಿರುವುದು ಕೇವಲ ನಮ್ಮ ಕಾಲಕ್ಕೆ ನಮಗೆ ಶಕ್ತಿಗಾಗಿ ಅಲ್ಲ, ನಮ್ಮ ಮಕ್ಕಳು ಅವರ ಸಂತತಿಯು ಕೂಡ ದೈವಾನುಗ್ರಹ ಹೊಂದಬೇಕು. ಹಾಗಾದರೆ ನೀವು ಇವತ್ತು ಮಾಡುವ ಭಕ್ತಿ ನಿಮ್ಮ ಮಕ್ಕಳ ಭವಿಷ್ಯವನ್ನು, ಸಂತತಿಯ ಭವಿಷ್ಯವನ್ನು ನಿರೂಪಿಸುತ್ತದೆ, ಅದು ಆಶೀರ್ವದಿಸುತ್ತದೆ, ಬಲಪಡಿಸುತ್ತದೆ. ಬನ್ನಿ ಹಾಗಾದರೆ ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ದಿನದ ಮುಖ್ಯವಾದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 50ನೇ ವಚನ. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲತಲಾಂತರವರೆಗೂ ಇರುವುದು ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯಾ. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲೆಮಾರುಗಳವರೆಗೂ ಇರುತ್ತದೆ ಎಂಬುದಾಗಿ ಹೇಳ್ತದೆ. ಈ ರೀತಿಯಾಗಿ ನಾನು ಒಂದು ಕಡೆ ಈ ವಿಡಿಯೋನ ನೋಡಿದೆ. ಏನಂದರೆ, ಒಂದು ವಿಷಯನ ಕೆಲವರು ಒಂದು ಸಂತತಿ ಕುರಿತಾಗಿ ಆಶೀರ್ವಾದ ಅಂತ ಬೈಬಲ್ ಹೇಳ್ತಾ ಇದೆಯಲ್ವಾ, ಹಾಗಾದರೆ ಹೇಗೆ ಸಂತತಿ ಬಂತು ನೋಡೋಣ ಅಂತ ಒಂದು ಸಂತತಿಯವರನ್ನು ಸುಮಾರು 1300 ಜನರನ್ನು ಒಂದು ಪರೀಕ್ಷೆಯನ್ನು ಮಾಡಿ ಅವರ ಕುರಿತು ಅಧ್ಯಯನ ಮಾಡ್ತಾರಂತೆ. ಆ ಒಂದು ಜನಾಂಗದ ಹೆಸರು ಯೋನಾಥಾನ ಎಂಬ ಒಂದು ಜನಾಂಗದ ಹೆಸರು. ಆ ಯೋನಾಥಾನ ಎಂಬ ಜನಾಂಗದ ಈ ವಾಕ್ಯಾನುಸಾರವಾಗಿ ಏನಾದರೂ ಆಶೀರ್ವಾದ ಇದೆಯಾ ಅಂತ ಅವರು ಪರೀಕ್ಷಿಸಿದಾಗ ಖಂಡಿತ ಅವರಿಗೆ ಆಶ್ಚರ್ಯ ಆಗುತ್ತಂತೆ. ಯಾಕೆಂದರೆ ಒಬ್ಬರ ತೀರ್ಮಾನ, ಒಬ್ಬರ ಮೇಲೆ ಬಂದ ಆಶೀರ್ವಾದ ತಲೆಮಾರುಗಳಿಗೂ ಅದು ಮುಂದುವರಿಯುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. 1300 ಜನರಲ್ಲಿ ಯಾರು ಕೂಡ ತಪ್ಪಿ ಹೋಗಲಿಲ್ಲಂತೆ, ಯಾರು ಕೂಡ ಕೆಟ್ಟತನಕ್ಕೆ ಹೋಗಲಿಲ್ಲವಂತೆ. ಎಲ್ಲರೂ ಯಾವುದೋ ಒಂದು ಉನ್ನತವಾದಂಥ ಪದವಿಯನ್ನು ಅವರು ಅಲಂಕರಿಸಿದರು ಅಂತ ಹೇಳುವುದನ್ನು ನಾವು ಆ ಒಂದು ಸರ್ವೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅದರಲ್ಲಿ 1300 ಜನರಲ್ಲಿ 65 ಜನ ಕಾಲೇಜಿನಲ್ಲಿ ಪ್ರೊಫೆಸರ್ಗಳಾದರಂತೆ, 12 ಜನ ದೇಶಕ್ಕೆ ಅಧ್ಯಕ್ಷರುಗಳಾದರಂತೆ, ಅದರಲ್ಲಿ 3 ಜನ ಸೆನೆಟರ್ಗಳಾಗಿ, 30 ಜನ ನ್ಯಾಯಾಧಿಪತಿಗಳಾಗಿ, ಅದರಲ್ಲಿ 100 ಜನ ಹೆಚ್ಚು ವಕೀಲರಾಗಿ, 60 ಜನ ವೈದ್ಯರಾಗಿ, ಡಾಕ್ಟರ್ಗಳಾಗಿ, 75 ಜನ ಸೈನ್ಯವನ್ನು ಮುನ್ನಡೆಸುವ ನಾಯಕರುಗಳಾಗಿ, 100 ಜನರು ದೇವರ ಸೇವೆಯನ್ನು ಮಾಡುವವರಾಗಿ, 60 ಜನ ಹೆಸರಾಂತ ಕವಿಗಳಾದರಂತೆ, 60 ಜನ ಉಪಾಧ್ಯಕ್ಷರಾದರಂತೆ, 80 ಜನ ಉನ್ನತ ಅಧಿಕಾರಿಗಳಾದರಂತೆ, 290 ಜನ ಪದವೀಧರರಾದರಂತೆ. ಅಂದರೆ ಈ ರೀತಿಯಾಗಿ 1300 ಜನರಲ್ಲಿ ಯಾವುದೂ ಕೂಡ ತಪ್ಪಿ ಹೋಗಲಿಲ್ಲ. ಬೇರೆ ಒಂದು ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಒಂದು ವೇಳೆ ದೇವರಲ್ಲಿ ಭಯಭಕ್ತಿ ಇಲ್ಲದೆ ಇರುವಂಥವರನ್ನ ಸರ್ವೆ ಮಾಡಿದಾಗ ಅವರ ಜನಾಂಗದಲ್ಲಿ ಕುಡುಕರು, ವ್ಯಭಿಚಾರಿಗಳು, ಸುಳ್ಳುಗಾರರು, ಯಾರೋ ಕೆಲವರು ಒಂದು ಇದು ಅದು ಕೆಲಸ ಮಾಡಿದವರು, ಈ ರೀತಿಯಾಗಿರುತ್ತದೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮಲ್ಲಿ ನನ್ನಲ್ಲಿ ಒಂದು ವಾಕ್ಯವನ್ನು ದೇವರು ಹೇಳುವುದೇನೆಂದರೆ, ಆತನ ದಯವು ತಲಾಂತರವರೆಗೂ ಇರುವುದು. ಒಂದು ವೇಳೆ ಇದಕ್ಕಿಂತ ಮುಂಚೆ ಇದ್ದವರು ನಿಮ್ಮ ತಂದೆ ಪಿತೃಗಳು ಆಗಿರಬಹುದು, ಒಳ್ಳೆಯದನ್ನು ಮಾಡದೆ ನಿಮ್ಮ ಮೇಲೆ ಶಾಪ, ನಿಮ್ಮ ಮೇಲೆ ಕೆಟ್ಟದ್ದು ಬಂದಿರಬಹುದು. ನಿಮ್ಮ ಭಕ್ತಿಯು ನಿಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸಬಲ್ಲದು. ನಿಮ್ಮ ಕುಟುಂಬದಲ್ಲಿ ರಕ್ಷಣೆಯನ್ನು ಉಂಟು ಮಾಡಬಹುದು. ಹೌದು, ನಿಮ್ಮ ಕುಟುಂಬದ ಪರಿಸ್ಥಿತಿ ದಯನೀಯ ಸ್ಥಿತಿಯಲ್ಲಿದ್ದರೂ ಕೂಡ
ನಿಮ್ಮ ಕುಟುಂಬದಲ್ಲಿ ಕುಡುಕರಿರ್ಬೋದು, ಅನೈತಿಕತೆಯಲ್ಲಿ ಬಿದ್ದಿರೋರು ಇರ್ಬೋದು, ಊರು ಸುತ್ತೋರು ಇರ್ಬೋದು, ಕೆಲಸಕ್ಕೆ ಬಾರದೇ ಇರುವಂಥವ್ರು ಇರ್ಬೋದು, ವಿದ್ಯಾಭ್ಯಾಸ ಅಂದರೆ ಆಸಕ್ತಿನೇ ಇಲ್ಲದೆ, ತಂದೆ ತಾಯಿಗಳೆಂಬುದಾಗಿ ಹೇಳಿದರೆ ವಿಧೇಯತೆ ಇಲ್ಲದೆ, ಕೆಲವರು ಮಾನಸಿಕವಾಗಿ ಖಿನ್ನತೆಗೊಳಗಾಗಿರಬಹುದು, ರೋಗಗಳಿಗೆ ಒಳಗಾಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ಅವರು ಹೋಗಿರುತ್ತಾ ಇರಬಹುದು. ಆದರೆ ನೀವು ತೋರಿಸುವ ಒಂದು ಭಕ್ತಿಯಿಂದ ನಿಮ್ಮ ಕುಟುಂಬ, ನಿಮ್ಮ ಸಂತತಿ ಆಶೀರ್ವದಿಸಲ್ಪಡುವುದಕ್ಕೆ ಅವಕಾಶ ಇದೆ ಎಂಬುದನ್ನು ಮಾತ್ರ ನೀವು ಮರೆತು ಹೋಗಬಾರದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಈ ವಾಕ್ಯವು ನಿಮಗೆ ಸಿಂಪಲ್ ಆಗಿ ಅನಿಸಬಹುದು, ಸಾಧಾರಣ ಅನಿಸಬಹುದು. ಆದರೆ ಎಷ್ಟೋ ಜನ ದೇವ ಜನರು ಸಂತತಿವಾಗಿ ಆಶೀರ್ವದಿಸಲ್ಪಡಬೇಕೆಂದು ಪ್ರಯಾಸ ಪಡ್ತಾ ಇದ್ದಾರೆ. ಈಗೋ ನನ್ನ ಹೆಸರು ಉಳಿಸ್ಬೇಕು, ನನ್ನ ಜನಾಂಗ ಉಳಿಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂತ ಆಲೋಚಿಸುವಂಥ ನಮ್ಮಯ ಜೀವಿತಗಳಲ್ಲಿ ಖಂಡಿತ ದೇವರ ವಾಕ್ಯ ಹೇಳುತ್ತದೆ. ನಾವು ಈ ವಾಕ್ಯ ಹೇಳುತ್ತದಲ್ವ, ಲೂಕ 1:50, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ಕೇವಲ ಒಂದು ತಲೆಗೆ ಮಾತ್ರ ಅಲ್ಲ, ತಲಾಂತರಗಳಿಗೂ ಇರುವುದೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಇವತ್ತು ನಾನು ಒಂದು ಉದಾಹರಣೆಯನ್ನು ನಿಮಗೆ ತೋರಿಸಿಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಉದಾಹರಣೆ ಏನೆಂದರೆ, ದಾವೀದನ ಮೊಮ್ಮಗ ಅಂದರೆ ಸೊಲೊಮೋನನ ಮಗನ ಕುರಿತಾಗಿ ಹೇಗೆ ದೇವರು ಬಲಹೀನವಾಗಿರುವ, ಯೋಗ್ಯತೆ ಇಲ್ಲದೆ ಇರುವಂಥ, ಯಾವ ಗಣನೆಗೂ ಬಾರದೇ ಇರುವಂಥ ಆ ವ್ಯಕ್ತಿಯ ಮೇಲೆ ದೇವರು ಹೇಗೆ ಕೃಪೆಯನ್ನು ತೋರಿಸಿದನೋ ಅದಕ್ಕೆ ಕಾರಣ ಏನು ಎಂಬುದನ್ನು ನಾವು ಇವತ್ತಿನ ವಾಕ್ಯದಲ್ಲಿ ನೋಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತದಲ್ಲಿ ನೀವು 13ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಚನದಲ್ಲಿ ನೋಡುವಾಗ, ಹೀಗಿದ್ದರೂ ದಾವೀದನ ಮಗನಾದ ಸೊಲೊಮೋನನ ಸೇವೆಯಲ್ಲಿದ್ದ ನೇಬಾಟನ ಮಗನಾದ ಯೆರೊಬ್ಬಾಮನು ಎದ್ದು ತನ್ನ ದಣಿಗೆ ವಿರುದ್ಧವಾಗಿ ತಿರುಗಿ ಬೀಳುವಲ್ಲಿ ಕಾಕಪೋಕರೂ ದುಷ್ಟರೂ ಆಗಿರುವ ಜನರು ಅವನನ್ನು ಕೂಡಿಕೊಂಡು, ಆ ಸಮಯದಲ್ಲಿ ಎಳೆ ಪ್ರಾಯದವನು, ಮೃದು ಸ್ವಭಾವವುಳ್ಳವನು, ತಮ್ಮೆದುರಿನಲ್ಲಿ ನಿಲ್ಲಲಾರದವನು ಆದ ಸೊಲೊಮೋನನ ಮಗ ರೆಹಬ್ಬಾಮನಿಗೆ ಮಾರ್ಮೆಲೆತ್ತು ಬಲಗೊಂಡರು ಎಂದು ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ನಾವು ನೋಡುವಾಗ ಅದನ್ನು ಇಂಗ್ಲಿಷಲ್ಲಿ ನಾವು ಓದಿದ್ರೆ ಇನ್ನೂ ಕ್ಲಿಯರ್ ಆಗಿದೆ. ಅಲ್ಲಿ ಹೇಳ್ತದೆ, ಇವನು ಸೊಲೊಮೋನನ ಮೊಮ್ಮಗನು ಅಂದರೆ ಸೊಲೊಮೋನನ ಮಗನು ವೆನ್ ರೆಹೋಬಾಯಮ್ ವಾಸ್ ಯಂಗ್ ಅಂಡ್ ಟೆಂಡರ್ ಹಾರ್ಟೆಡ್ ಅಂಡ್ ಕುಡ್ ನಾಟ್ ವಿತ್ ಸ್ಟ್ಯಾಂಡ್ ದೆಮ್ ಅಂತ ಇದೆ. ಕೊನೆಯಲ್ಲಿ ಕನ್ನಡದಲ್ಲಿ ಅಷ್ಟು ಸರಿಯಾಗಿಲ್ಲ. ಅಂದರೆ ಇವರಿಗೆ ವಿರೋಧವಾಗಿ ಏನು ಯೆರೊಬ್ಬಾಮನು ಎಂಬವನು ತನ್ನ ದಣಿಗೆ ವಿರುದ್ಧವಾಗಿ ಎದುರು ನಿಂತ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಈ ಸೊಲೊಮೋನನ ಮಗ ಸಣ್ಣ ಪ್ರಾಯದವನನ್ನು ಅರಸನನ್ನಾಗಿ ಮಾಡಿಬಿಟ್ಟಿದ್ದಾರೆ. ನೀವು ಆಲೋಚನೆ ಮಾಡಿ, ಒಬ್ಬ ಯಜಮಾನ ಇರ್ತಾನೆ, ಯಜಮಾನನ ಮಗ ಬುದ್ಧಿವಂತನಲ್ಲ, ಜ್ಞಾನವಂತನಲ್ಲ, ಸಣ್ಣ ಪ್ರಾಯದವನು. ಅಂದರೆ ಅವರ ಮನೆಯಲ್ಲಿರುವವರೇ ಸಾಕು ಅವರನ್ನು ಅಡ್ವಾಂಟೇಜ್ ತೆಗೆದುಕೊಳ್ಳಲಿಕ್ಕೆ, ಅವರ ಸಂತತಿಯವರು ಸಾಕು ತಂದೆ ಇರುವ ತನಕ ಭಯಪಡುತ್ತಾ ಇದ್ದು, ಅವರ ತಾಯಿ ಇರುವ ತನಕ ಮನೆ ಕಡೆ ಬರದೇ ಇರೋರು, ಯಾವಾಗ ಅವರ ತಾಯಿ ಇಲ್ಲ ತಂದೆ ಇಲ್ಲ ಅಂತ ಗೊತ್ತಾಗ್ತಾರೋ ಅಡ್ವಾಂಟೇಜ್ ತೆಗೆದುಕೊಳ್ಳುವ ರೀತಿಯಲ್ಲಿ ಸೊಲೊಮೋನನ ಮಗನು ಪಾಪ ಮೃದು ಸ್ವಭಾವವುಳ್ಳವನು, ಎಳೆ ಪ್ರಾಯದವನು, ಸಣ್ಣ ವಯಸ್ಸಿನವನಾದಂಥ ಇವನು ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ಇಂಥ ಪರಿಸ್ಥಿತಿಯಲ್ಲಿ 2 ಪೂರ್ವಕಾಲ ವೃತ್ತಾಂತ 13:8 ಈಗ ನೀವು ದೊಡ್ಡ ಗುಂಪಾಗಿರುವುದರಿಂದಲೂ ಯೆರೊಬ್ಬಾಮನು ನಿಮಗೆ ದೇವರುಗಳೆಂದು ಮಾಡಿಕೊಟ್ಟ ಬಂಗಾರದ ಬಸವ ಮೂರ್ತಿಗಳು ನಿಮ್ಮಲ್ಲಿರುವುದರಿಂದಲೂ ದಾವೀದನ ಸಂತಾನದವರ ಕೈಯಲ್ಲಿರುವ ಯೆಹೋವನ ರಾಜ್ಯಕ್ಕೆ ವಿರೋಧವಾಗಿ ನಿಂತು ಗೆಲ್ಲಬಹುದೆಂದು ನೆನೆಸುತ್ತೀರೋ ಎಂದು ಹೇಳುತ್ತಾ ಇದ್ದಾರೆ. ಇವನು ತಿರುಗಿ ಬಿದ್ದನಲ್ವಾ, ತಿರುಗಿ ಬಿದ್ದವನಿಗೆ ಅಲ್ಲಿರುವಂಥ ಎಲ್ಲ ಜನರು ಹೇಳ್ತಾ ಇರೋದೇನೆಂದರೆ, ನಿಮ್ಮ ಕಡೆ ದೊಡ್ಡ ಗುಂಪು ಇದೆ ಅಂತ, ನಿಮ್ಮ ಕಡೆ ಏನೋ ಬಂಗಾರದಿಂದ ಮಾಡಿದ ಬಸವ ಮೂರ್ತಿಗಳಿದಾವ ಅಂತ ನೀವು ಯಾರನ್ನ ವಿರೋಧ ಮಾಡ್ತಾ ಇದ್ದೀರಾ ಗೊತ್ತಾ? ದಾವೀದನ ಸಂತಾನದವರ ಕೈಯಲ್ಲಿರುವ ಯೆಹೋವನ ರಾಜ್ಯಕ್ಕೆ ವಿರೋಧವಾಗಿ ನಿಂತು ಗೆಲ್ಲಬಹುದೆಂದು ನೆನೆಸುತ್ತೀರೋ ಎಂದು ಹೇಳ್ತಾ ಇದ್ದಾನೆ. ನೋಡಿದ್ರ, ಇಲ್ಲಿ ನೋಡಿ, ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಸೊಲೊಮೋನನ ರಾಜ್ಯ 2 ಭಾಗ ಆಗಿಬಿಟ್ಟಿದೆ. ಒಂದು ಯೂದ, ಇನ್ನೊಂದು ಇಸ್ರಾಯೇಲ್ ಅಂತ ಹೇಳಿ. ಈಗ ಇಸ್ರಾಯೇಲ್ ಎಂಬುದು ಒಂದು ಉತ್ತರ ದಕ್ಷಿಣ ಆಗಿಬಿಟ್ಟಿದೆ. ಈ ಉತ್ತರ ದಕ್ಷಿಣ ಆಗಿಬಿಟ್ಟಾಗ ಈ ಇಸ್ರಾಯೇಲ್ ಅನ್ನುವಂಥವರು ದಾರಿ ತಪ್ಪಿ ನಡೀತಾ ಇದ್ದಾರೆ. ಆದರೆ ಯೂದ ಕುಲದವರು ದೇವರ ಮಕ್ಕಳಾಗಿದ್ದಾರೆ. ಇದನ್ನು ನಿಮ್ಗೆ ಗೊತ್ತಾಗ್ತದೆ ಮುಂದೆ ಹೋಗ್ತಾನೆ. ನನ್ನ ಪ್ರಿಯ ದೇವಜನವೇ, ಒಂದೇ ಕುಟುಂಬ 2 ಭಾಗ ಆಗುವುದು ನೋಡಿರ್ತೀರಲ್ವಾ? ಒಂದೇ ರಾಜ್ಯ 2 ಭಾಗ ಆಗಿಬಿಟ್ಟು ಈ ರೀತಿಯಾಗಿ 10 ಕುಲಗಳು ಒಂದು ಕಡೆ, 2 ಕುಲಗಳು ಒಂದು ಕಡೆ ಹೋಗ್ಬಿಟ್ಟು
ಕೆಲವರು ಮಾತ್ರ ದೇವರನ್ನ ನಂಬಿಕೊಂಡು 2 ಕುಲದವರು 10 ಕುಲದವರು ವಿರೋಧವಾಗಿ ಹೋಗ್ಬಿಡೋದನ್ನು ನಾವು ನೋಡುತ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಒಂದು ಮಾತಲ್ಲಿ ಜ್ಞಾಪಕ ಬರ್ತದೆ, ಇವನು ಪಾಪ ಮೃದು ಸ್ವಭಾವದವನು, ಸಣ್ಣ ಪ್ರಾಯದವನು ಅಂತ ತಿಳಿದು ಕೂಡ ನೀವು ವಿರೋಧ ಮಾಡಿ ಯುದ್ಧ ಮಾಡಿ ಗೆಲ್ತೀವಿ ಅಂತ ಅಂದುಕೊಳ್ಳೋದು ಹೆಂಗೆ ಸಾಧ್ಯ? ಯಾಕೆಂದರೆ ದಾವೀದನ ಭಕ್ತಿ ಸುಮ್ಮನೆ ಹೋಗಿಲ್ಲವಲ್ಲ. ಯಾಕೆಂದರೆ ದಾವೀದನು ಭಕ್ತಿ ಉಳ್ಳವನಾಗಿರುವುದರಿಂದ ಅವನ ಸಂತತಿಯನ್ನು ದೇವರು ಮರೆತು ಬಿಡುವುದಿಲ್ಲ, ಅವನ ಸಂತತಿಯನ್ನು ಕೈ ಬಿಡುವುದಿಲ್ಲ. ಪ್ರಿಯ ದೇವಜನವೇ, ನಿಮ್ಮ ಒಬ್ಬರ ಭಕ್ತಿ, ನಿಮ್ಮ ಒಬ್ಬರ ದೈವಿಕತೆ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಮರಿಮಕ್ಕಳು ಎಲ್ಲರನ್ನ ಕಾಪಾಡಲಿಕ್ಕೆ ಸಾಧ್ಯ ಇದೆ. ನಾವು ಸ್ವಲ್ಪ ತ್ಯಾಗ ಪಡಬೇಕು, ಸ್ವಲ್ಪ ಕಷ್ಟಪಡಬೇಕು, ಸ್ವಲ್ಪ ನಿಲ್ಲಬೇಕು. ಇಲ್ಲಿರುವಂಥ ಜನರು ಏನಾಗ್ತದೆ ಗೊತ್ತಾ? 2 ಪೂರ್ವಕಾಲ ವೃತ್ತಾಂತ 13:10 ನಮಗಾದರೂ ಯೆಹೋವನು ದೇವರಾಗಿರುತ್ತಾನೆ, ನಾವು ಆತನನ್ನು ಬಿಡಲಿಲ್ಲ. ಯೆಹೋವನ ಆರಾಧನೆ ನಡೆಸುವ ಆರೋನನ ಸಂತಾನದವರು ಯಾಜಕರು, ತಮಗೆ ನೇಮಕವಾದ ಕೆಲಸದಲ್ಲಿ ನಿರತರಾದ ಲೇವಿಯರು ನಮಗಿರುತ್ತಾರೆ ಎಂದು ಹೇಳುತ್ತಾ ಇದೆ. ಗಮನಿಸಿರಿ, ಇಲ್ಲಿ ತುಂಬ ಜನರು ವಿರೋಧಿಗಳಿರೋದು ಆ ಕಡೆ. ಅರಸನು ಕೂಡ ಸಣ್ಣವನು, ಪಾಪ ಮೃದು ಸ್ವಭಾವದವನು. ಆದರೆ ಈ ಕಡೆ ದೇವರಿದ್ದಾನೆ, ಆ ಕಡೆ ದುಷ್ಟನಾಗಿದ್ದಾನೆ. ಅವರಲ್ಲಿ ಹೇಳ್ತದೆ ಬಂಗಾರದ ಬಸವ ಮೂರ್ತಿಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದವರು ಅವರು. ಆದರೆ ಇವರು ಹೇಳ್ತಾ ಇದ್ದಾರೆ, ನಮಗಾದರೂ ಮೊದಲನೇ ಕೃತ್ಯ ಅವರ ಭಕ್ತಿಯನ್ನು ನೋಡ್ರಿ, ನಮಗಾದರೂ ಯೆಹೋವನು ದೇವರಾಗಿರುತ್ತಾನೆ. ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮ್ಮ ವಿರೋಧಿಗಳು ಅನೇಕರಿರಬಹುದು, ದೊಡ್ಡ ಸಮಸ್ಯೆಗಳಿರಬಹುದು. ನೀವು ನಾನು ಹೇಳಬೇಕಾಗಿರೋದು, ನನ್ನ ಪಕ್ಷವಾಗಿ ನನ್ನ ದೇವರಿದ್ದಾನೆ, ಅದು ಸಾಕು ಅಂತ ಹೇಳಬೇಕು. ಹಲ್ಲೆಲೂಯಾ. ಇವತ್ತು ನೀವು ನಾನು ಹೇಳಬೇಕಾದಂಥ ಮಾತು, ನಿಮ್ಮ ಹತ್ರ ಹಣ ಇರ್ಬೋದು, ಜನ ಇರ್ಬೋದು, ನಿಮಗೆ ಏನೇನೋ ಇರ್ಬೋದು, ನನ್ನ ಹತ್ರ ಯಾರೂ ಇಲ್ಲ, ಏನೂ ಇಲ್ಲ, ನನ್ನ ಹತ್ರ ದೇವರು ಮಾತ್ರ ಇದ್ದಾನೆ ಎಂಬುದಾಗಿ. ನಿಮ್ಮ ದೇವರು ನಿನ್ನ ಪಕ್ಷವಾಗಿ ಇದ್ದರೆ, ನಿಮ್ಮ ಕಡೆ ದೇವರಿದ್ದರೆ ನಿಮಗೆ ಎದುರಾಗಿ ನಿಲ್ಲುವವರು ಯಾರಿದ್ದಾರೆ? ಆದರೆ ನಮ್ಮ ಪಕ್ಷ ಇರುವ ದೇವರು ಸರಿಯಾಗಿದ್ದಾರೆ ಎಂಬುದಾಗಿ ನೋಡಿಕೊಳ್ಳಬೇಕು. ನನ್ನ ಪ್ರಿಯ ದೇವಜನರು, ಆಮೇಲೆ ಹೇಳುತ್ತದೆ 2ನೇ ಕಾರ್ಯ, ನಾವು ಆತನನ್ನು ಬಿಡಲಿಲ್ಲ. ಅದೇ ಭಕ್ತಿ ಅನ್ನೋದು. ನಾವು ಆತನನ್ನು ಬಿಡಲಿಲ್ಲ. ಎಲ್ಲರೂ ಬಿಟ್ಟೋದ್ರು, ಎಲ್ಲರೂ ಬೇರೆ ಆದರು, ಆದರೆ ನಾವು ಆತನನ್ನು ಬಿಡಲಿಲ್ಲ. ನಾವು ಆತನೇ ನಮ್ಮ ದೇವರು, ಆತ ನಮ್ಮನ್ನು ಬಿಡಲಿಲ್ಲ. 3ನೇ ಕಾರ್ಯ, ಯೆಹೋವನ ಆರಾಧನೆ ನಡೆಸುವ ಆರೋನನ ಸಂತಾನದವರು. ಆರೋನ ಸಂತತಿಯವರು ಮಾತ್ರ ಆರಾಧನೆ ನಡೆಸಬೇಕು. ಅದನ್ನು ಈಗಲೂ ಮುಂದುವರಿಸ್ತಾ ಇದ್ದೇವೆ. ಯಾಜಕರು ತಮಗೆ ನೇಮಕವಾದ ಕೆಲಸದಲ್ಲಿ ನಿರತರಾಗಿದ್ದಾರೆ, ಲೇವಿಯರು ನಮಗಿರುತ್ತಾರೆ. ಅಂದರೆ ನಾವು ಒಂದು ಕ್ರಮವಾಗಿ ಹೋಗ್ತಾ ಇದ್ದೇವೆ. ನಾವು ದಾರಿ ತಪ್ಪಿಲ್ಲ, ದೇವರಿಗೆ ವಿರುದ್ಧವಾಗಿಲ್ಲ. ದೇವರ ನಿಯಮಗಳೇನಿದ್ದಾವೋ, ದೇವರ ಕಟ್ಟಳೆಗಳೇನಿದ್ದಾವೋ ಅವುಗಳ ಅನುಸಾರವಾಗಿ ನಾವು ನಡೆದುಕೊಳ್ಳುತ್ತಾ ಇದ್ದೇವೆ. ನೀವಾದರೂ ಗುಂಪು ಜನ ಇರ್ಬೋದು, ವಿರೋಧಿಗಳಾಗಿರ್ಬೋದು, ನಮ್ಮನ್ನು ಹಾಳು ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ದಾವೀದನ ಭಕ್ತಿ ವ್ಯರ್ಥವಾಗುವುದಿಲ್ಲ. ನಮ್ಮ ದೇವರು ಬದಲಾಗಿಲ್ಲ. ನಾವು ಆತನನ್ನು ಬಿಟ್ಟಿಲ್ಲ. ನಾವು ಮಾಡುವ ಕೃತ್ಯಗಳನ್ನು ನಾವು ಮರೆತಿಲ್ಲ. ನಾವು ಇದ್ದ ಹಾಗೆ ಇದ್ದೀವಿ. ನಾವು ಮಾಡಬೇಕಾದ ಕೃತ್ಯವನ್ನೇ ಮಾಡುತ್ತಾ ಇದ್ದೇವೆ. ಮಾತ್ರವಲ್ಲದೆ ಅಲ್ಲಿ ಗಮನಿಸಿರಿ, 2 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 11ನೇ ವಚನದಲ್ಲಿ, ಆ ಯಾಜಕರು ಪ್ರತಿ ದಿನ ಪ್ರಾತಃ ಸಾಯಂಕಾಲಗಳಲ್ಲಿ ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುತ್ತಾ ಸುಗಂಧ ದ್ರವ್ಯ ಧೂಪವನ್ನು ಹಾಕುತ್ತಾ, ನೋಡಿದ್ರ ಇಲ್ಲೇನು ಮಾಡ್ತಾ ಇದ್ದಾರೆ? ಕೇವಲ ದೇವರನ್ನ ಮರೆತಿರುವುದು ಮಾತ್ರ ಅಲ್ಲ, ಬಾಯಿ ಮಾತಲ್ಲಿ ನಾವು ಹೇಳ್ತಾ ಇಲ್ಲ, ಬದಲಾಗಿ ನಮ್ಮ ಕಡೆ ಇರುವ ಯಾಜಕರು ಪ್ರತಿದಿನ ಪ್ರಾತಃ ಕಾಲ ಸಾಯಂಕಾಲ ಮುಂಜಾನೆ ಸಂಜೆಗೂಡ ದೇವರಿಗೆ ಸರ್ವಾಂಗ ಹೋಮಗಳನ್ನು ಅರ್ಪಿಸುತ್ತಾ ಸುಗಂಧ ದ್ರವ್ಯ ಧೂಪವನ್ನು ಹಾಕುತ್ತಾ ಇದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಇವರಲ್ಲಿರುವ ಭಕ್ತಿನೇ ಇವರ ಶಕ್ತಿ. ಪ್ರಿಯ ದೇವಜನವೇ, ಹೌದು, ಇವರ ಹತ್ರ ಏನು ಶಕ್ತಿ ಇಲ್ಲ, ರಾಜನು ಶಕ್ತಿ ಇಲ್ಲ, ಸೈನ್ಯ ಇಲ್ಲ, ಜನ ಕಡಿಮೆ, ಎಲ್ಲ ಕಡಿಮೆ. ಆದರೆ ಇವರು ಹೇಳ್ತಾ ಇದ್ದಾರೆ, ನಮ್ಮ ಕಡೆ ದೇವರಿದ್ದಾನೆ, ನಾವು ಆತನನ್ನು ಬಿಡಲಿಲ್ಲ. ಯಾಜಕರಿದ್ದಾರೆ, ಲೇವಿಯರಿದ್ದಾರೆ, ಯಾಜಕರು ಅವರ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ಪ್ರತಿ ಸಾಯಂಕಾಲದಲ್ಲಿ ಬಂಗಾರದ ದೀಪಸ್ತಂಭದ ದೀಪಗಳನ್ನು ಹಚ್ಚುತ್ತಾ ಇರುತ್ತಾರೆ. ಇವತ್ತು ನಿಜ, ನಾವು ಸರ್ವಾಂಗ ಹೋಮಗಳಲ್ಲಿ ಆ ಒಂದು ವೇಳೆ ಯಜ್ಞಗಳಿಲ್ಲ, ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಇವರು ತಮ್ಮ ಭಕ್ತಿಯನ್ನು ಆ ರೀತಿಯಾಗಿ ತೋರಿಸಿದರು. ಇವತ್ತು ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸುವುದಾದರೆ
ಕೊಟ್ಟು ಬಿಡೋದಾದರೆ ನೀವು ಹೋಮ ಮಾಡಬೇಕಾಗಿಲ್ಲ, ದೀಪ ಹಚ್ಚಬೇಕಾಗಿಲ್ಲ, ಕ್ಯಾಂಡಲ್ ಹಚ್ಚಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಆದರೆ ನಮ್ಮನ್ನೇ ನಾವು ಕೊಡದೆ ಧೂಪ ಹಾಕಿ ಯಜ್ಞ ಮಾಡಿ ಹೋಮ ಮಾಡಿ ಏನು ಮಾಡಿದರೂ ಪ್ರಯೋಜನ ಇಲ್ಲ ನನ್ನ ಪ್ರಿಯ ದೇವಜನವೇ. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಾವಿದ್ದೇವೆ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ನಮಗೆ ವಿರುದ್ಧವಾಗಿ ಬರುವ ಶತ್ರುಗಳ ಅವರ ಶಕ್ತಿ, ಅವರ ಬಲ, ಅವರ ಆಲೋಚನೆ ದೊಡ್ಡದಾಗಿರಬಹುದು. ನಮ್ಮ ಶಕ್ತಿ ಏನು ಗೊತ್ತಾ? ಭಕ್ತಿಯೇ. ಇವತ್ತು ಜನವೇ, ಸಹೋದರಿ, ನನ್ನಿಂದೇನೂ ಆಗಲ್ಲಪ್ಪ, ನನ್ನ ಕೈಲಾಗೋದೇ ಇಲ್ಲ ಅಂತ ಇದ್ದೀರಾ? ನೀವು ಭಕ್ತಿಯಿಂದಿದ್ದರೆ ಅದೇ ನಿಮ್ಮ ಶಕ್ತಿ. ನಿಮ್ಮ ಭಕ್ತಿಯೇ ನಿಮ್ಮ ಶಕ್ತಿ. ಅದನ್ನು ಮಾತ್ರ ನೀವು ಮರೆತು ಹೋಗಬೇಡ್ರಿ. ನಿಮ್ಮ ಹತ್ರ ಏನೂ ಇಲ್ಲ, ಹಿನ್ನೆಲೆ ಇಲ್ಲ, ಬಂಡವಾಳ ಇಲ್ಲ, ಏನೂ ಮಾಡೋದಿಲ್ಲ. ಆದರೆ ಇಲ್ಲಿ ಹೇಳ್ತದೆ, ನೀವಾದರೂ, ಅಲ್ಲಿ 12ನೇ ವಚನ ಹೇಳ್ತದೆ, ನೀವಾದರೂ ಆತನನ್ನು ಬಿಟ್ಟವರು. ಈಗೋ ದೇವರು ನಾಯಕನಾಗಿ ನಮ್ಮೊಂದಿಗಿರುತ್ತಾನೆ. ನಿಮಗೆ ವಿರೋಧವಾಗಿ ಆರ್ಭಟದಿಂದ ಊದತಕ್ಕ ತುತ್ತೂರಿಗಳನ್ನು ಹಿಡಿದಿರುವ ಯಾಜಕರು ನಮ್ಮೊಂದಿಗಿರುತ್ತಾರೆ. ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನೊಡನೆ ಯುದ್ಧ ಮಾಡಬೇಡಿರಿ, ನೀವು ಸಫಲರಾಗಕ್ಕಿಲ್ಲ ಎಂದು ಕೂಗಿ ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ. ಎಂತಹ ಮಾತು ನೋಡಿದ್ರ! ಲೌಕಿಕವಾಗಿ ಮನುಷ್ಯರ ದೃಷ್ಟಿಯಲ್ಲಿ ಇವರು ಏನೂ ಅಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ, ನೀವು ದೇವರನ್ನ ಬಿಟ್ಬಿಟ್ಟಿದ್ದೀರಿ, ನಿಮ್ಮಲ್ಲಿ ಭಕ್ತಿ ಇಲ್ಲ. ನಿಮ್ಮಲ್ಲಿ ಶಕ್ತಿ ಇರ್ಬೋದು, ಭಕ್ತಿ ಇಲ್ಲ. ಆದರೆ ಅಲ್ಲಿ ಹೇಳ್ತದೆ, ನೀವು ಈ ರೀತಿಯಾಗಿ ಮಾಡಿದರೆ, ನೀವು ಇಸ್ರಾಯೇಲರ ಕುರಿತಾಗಿ ಹೇಳ್ತಾ ಇದ್ದೀರಿ. ನೀವು ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ ವಾಕ್ಯವನ್ನು ಕೇಳಿ. ಇದೇನಪ್ಪ ಇಸ್ರಾಯೇಲ್ ವಿರುದ್ಧವಾಗ? ಇಸ್ರಾಯೇಲ್ ದೇಶ 2 ಭಾಗ ಆಗಿಬಿಡ್ತಾ ಇದೆ. ಆ ಭಾಗದಲ್ಲಿ ಯಹೂದ ಅಂತ ಒಂದು ಭಾಗ, ಇಸ್ರಾಯೇಲ್ ಅಂತ ಒಂದು ಭಾಗ, ಮೇಲಕ್ಕೆ ಕೆಳಗಡೆಗೆ 2 ಭಾಗ ಆಗಿಬಿಡುತ್ತೆ. ಅದರಲ್ಲಿ ಇಸ್ರಾಯೇಲ್ ಕಡೆ ಜಾಸ್ತಿ ಇರ್ತಾರ, ಇಸ್ರಾಯೇಲ್ ಎಂಬ ಹೆಸರು. ಆದರೆ ಯಹೂದ, ಜೂಡಾ ಅನ್ನುವಂಥದ್ದು ಕಡೆ ಕಡಿಮೆ ಇರ್ತಾರೆ, ಯಹೂದ ಅನ್ನುವಂಥವ್ರು. ಈಗ ಯಹೂದದವರು ದೇವರನ್ನ ಬಿಟ್ಟಿಲ್ಲ, ಇಸ್ರಾಯೇಲ್ ಕಡೆಯವರು ದೇವರನ್ನ ಬಿಟ್ಬಿಟ್ಟು ಬಸವ ಮೂರ್ತಿಗಳನ್ನು ಮಾಡಿಕೊಂಡು ಬೇರೆಯವರು ಹೇಳಿದ ಮಾತು ಕೇಳಿಕೊಂಡು ದೇವ ಮಕ್ಕಳ ವಿರುದ್ಧವಾಗಿಯೇ ಬರ್ತಾರೆ. ಅವರವರೇ, ಬೇರೆಯವರೇನಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನೊಡನೆ ಯುದ್ಧ ಮಾಡಬೇಡ್ರಿ. ನೀವು ಯುದ್ಧ ಮಾಡ್ತಾ ಇರೋದು ಯಾರೊಟ್ಟಿಗೆ? ಮೊದಲು ನಿಮ್ಮ ದೇವರು. ಆದರೆ ಈಗ ನೀವು ಆ ಕಡೆ ಹೋಗ್ಬಿಟ್ಟು ನೀವು ದೇವರನ್ನ ಬಿಟ್ಟವರು ಅಂತ ಹೇಳ್ತದೆ 12ನೇ ವಚನ. ಆದ್ದರಿಂದ ನೀವು ಯುದ್ಧ ಮಾಡಬೇಡ್ರಿ, ನೀವು ದೇವರ ವಿರುದ್ಧವಾಗಿ ಯುದ್ಧ ಮಾಡಿದ್ರೆ ಸಫಲರಾಗಕ್ಕಿಲ್ಲ ಎಂದು ಕೂಗಿ ಹೇಳಿದರು ಅಂತ. ಹೌದು ನನ್ನ ಪ್ರಿಯ ದೇವಜನವೇ, ದೇವರು ಯಾವ ಕಡೆ ಇರುತ್ತಾನೋ ಆ ಕಡೆ ಜಯ ಇರುತ್ತದೆ. ಜನ ನೋಡಬೇಡ್ರಿ, ನಿಮ್ಮ ವಿರೋಧಿಗಳನ್ನು ನೋಡಬೇಡ್ರಿ, ನಿಮಗೆ ವಿರುದ್ಧವಾಗಿರುವಂಥ ಕಷ್ಟಗಳನ್ನು ನೋಡಬೇಡ್ರಿ, ಸಮಸ್ಯೆಗಳನ್ನು ನೋಡಬೇಡ್ರಿ. ಒಂದು, ನೀವು ನಾನು ಭಕ್ತಿಯಿಂದಿದ್ದೇವಾ? ಆ ಭಕ್ತಿಯೇ ನಿಮಗೆ ಶಕ್ತಿಯನ್ನು ಕೊಡುತ್ತದೆ ಪ್ರಿಯ ದೇವಜನವೇ. ಯಾಕೆಂದರೆ ದಾನಿಯೇಲನು ಭಕ್ತಿಯಲ್ಲಿದ್ದನು, ಶದ್ರಕ್ ಮೇಷಕ್ ಅಬೇದ್ನೆಗೋರು ಭಕ್ತಿಯಲ್ಲಿದ್ದನು, ಪೇತ್ರನು ಭಕ್ತಿಯಲ್ಲಿದ್ದನು, ಪೌಲ ಸೀಲರು ಭಕ್ತಿಯಲ್ಲಿದ್ದರು. ದೇವ ಮಕ್ಕಳು ಭಕ್ತಿಯಲ್ಲಿರುವಾಗ ದೇವರು ಅವರನ್ನು ಅವರ ಪರಿಸ್ಥಿತಿಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಜನವೇ, ನೀವು ನಾನು ಒಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಯೋಹಾನ 9 ಅಲ್ಲಿ ಆಮೇಲೆ ಮುಂದೆ ಏನಾಗುತ್ತೆ ಅಂತ ನಾವು ಓದ್ಬಿಡೋಣ. 2 ಪೂರ್ವಕಾಲ ವೃತ್ತಾಂತ 13:14-16. ಯಹೂದ್ಯರು ತಿರುಗಿಕೊಂಡು ತಮ್ಮ ಮುಂದೆಯೂ ಹಿಂದೆಯೂ ಯುದ್ಧ ಪ್ರಾರಂಭವಾಗುವುದನ್ನು ಕಂಡು ಯೆಹೋವನಿಗೆ ಮೊರೆ ಇಟ್ಟರು. ಏನು ಮಾಡಿಬಿಟ್ರು? ಇಸ್ರಾಯೇಲರು 2 ಗುಂಪಾಗ್ಬಿಟ್ಟು, ಇಸ್ರಾಯೇಲರು ಜ್ಞಾಪಕ ಇಟ್ಕೊಳ್ಳಿ, ದೊಡ್ಡ ಗುಂಪಿದ್ರಲ್ಲ, ಅವರೇನು ಮಾಡಿಬಿಟ್ರು? 2 ಗುಂಪಾಗ್ಬಿಟ್ಟು ಹಿಂದ್ಗಡೆ ಒಬ್ಬರು ಮುಂದ್ಗಡೆ ಒಬ್ಬರು ಯುದ್ಧ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮಧ್ಯದಲ್ಲಿ ಇವರು ಸಿಕ್ಕಾಕೊಂಡ್ಬಿಡ್ತಾರೆ. ಸ್ವಲ್ಪ ಜನಾಂಗ ಇರೋ ಯಹೂದ್ಯರು. ಈ ಯಹೂದ್ಯರು ಸ್ವಲ್ಪ ಜನರು ತಿರ್ಕೊಂಡ್ರೆ ಇವರೇನು ಮಾಡಿಬಿಟ್ರು? ಯಹೂದ್ಯರು ತಿರುಗಿಕೊಂಡು ತಮ್ಮ ಮುಂದೆಯೂ ಹಿಂದೆಯೂ ಯುದ್ಧ ಪ್ರಾರಂಭವಾಗಿರುವುದನ್ನು ಕಂಡು ಭಯ ಪಡಲಿಲ್ಲ, ಯೆಹೋವನಿಗೆ ಮೊರೆ ಇಟ್ಟರು. ಯಾಜಕರು ತುತ್ತೂರಿಗಳನ್ನು ಊದಿದರು, ಅನಂತರ ಜನರು ಆರ್ಭಟಿಸಿದರು. ಅವರು ಆರ್ಭಟಿಸಿದ ಕೂಡಲೇ ದೇವರು ಯೆರೋಬಾಮನನ್ನು ಎಲ್ಲ ಇಸ್ರಾಯೇಲರನ್ನು ಅಬಿಯನಿಂದಲೂ ಯಹೂದ್ಯರಿಂದಲೂ ಅಪಜಯ ಪಡಿಸಿದ್ದರಿಂದಲೂ ಇಸ್ರಾಯೇಲರು ಯಹೂದ್ಯರ ಎದುರಿನಿಂದ ಓಡಿ ಹೋದರು. ದೇವರು ಅವರನ್ನು ಇವರ ಕೈಗೆ ಒಪ್ಪಿಸಿದನು. ನೋಡಿದ್ರ, ಅಷ್ಟೇ ಸಿಂಪಲ್ ಆದ ಕತೆ. ಜನಾಂಗ ಎಷ್ಟು ದೊಡ್ಡದಿದೆ ಮುಖ್ಯ ಅಲ್ಲ, ಜಯವು ಯಾರ ಕಡೆ ಇದೆ ಅಂತ ನೋಡಬೇಕಾ. ಅದಕ್ಕೆ ಯೋಹಾನ 9:31 ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ. ಇನ್ನೊಂದು ವಾಕ್ಯವನ್ನು ನಾನು ನಿಮಗೆ ಓದಿ ತಿಳಿಸಿಬಿಡುತ್ತೇನೆ. 2 ತಿಮೋತಿಯನ ಪತ್ರಿಕೆ 3:5 ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು
ಆಗಿರುವವರು ಇಂಥವರ ಸಹವಾಸವನ್ನು ಮಾಡದಿರು. ಭಕ್ತಿಯ ವೇಷವಿದ್ದು ಅದರ ಬಲ, ಅದರರ್ಥ ಭಕ್ತಿಯ ವೇಷವಿದ್ದು ಅದರ ಶಕ್ತಿಯನ್ನು ಬೇಡ ಅಂತ ಹೇಳೋದು. ಸುಮ್ಮನೆ ಅದು ನಟನೆ ಬೇಡ. ನಿಮಗೆ ಇವತ್ತು ಭಕ್ತಿಯಿಂದ ನೀವಿದ್ದರೆ ಶಕ್ತಿಯನ್ನು ದೇವರು ಕೊಡುತ್ತಾರೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಸೊಲೊಮೋನನ ಮಗನು ಅಶಕ್ತನು ಬಲಹೀನನು ಆಗಿದ್ದರೂ ಕೂಡ ಅವರ ಪೂರ್ವಿಕರ ಒಂದು ಭಕ್ತಿ ಅವರನ್ನು ಬಿಟ್ಟುಕೊಡಲಿಲ್ಲ, ದೇವರು ಬಿಟ್ಟುಕೊಡಲಿಲ್ಲ. ಆದ್ದರಿಂದ ಇವತ್ತು ನಂಬುತ್ತಿರುವ ನನ್ನ ಸಹೋದರಿ ಸಹೋದರ, ನಿಮ್ಮ ಮಕ್ಕಳಿಗಾಗಿ ನೀವು ದುಡಿತಾ ಇದ್ದೀರಾ, ಪ್ರಯಾಸ ಪಡ್ತಾ ಇದ್ದೀರಾ, ಪ್ರತಿ ರಾತ್ರಿ ಹಗಲು ವೇದನೆ ಪಡ್ತಾ ಇದ್ದೀರಾ. ದಯಮಾಡಿ ನೀವು ನಿಮ್ಮ ಮಕ್ಕಳಿಗಾಗಿ ಭಕ್ತಿಯಲ್ಲಿರ್ರಿ. ಅದು ನಿಮಗೂ ನಿಮ್ಮ ಸಂತತಿಗೂ ಶಕ್ತಿಯಾಗಿ ಮಾರ್ಪಡುತ್ತದೆ. ನಿಮ್ಮ ವಿರೋಧವಾಗಿರುವಂಥ ಶತ್ರುವಿನ ಕಾಟಗಳು ತೀರುತ್ತವೆ, ಸಮಸ್ಯೆಗಳು ಬಗೆಹರುತ್ತವೆ. ಖಂಡಿತ ನಿಮಗೆ ವಿರುದ್ಧವಾಗಿರುವಂಥ ಸಮಸ್ಯೆಗಳು ಓಡಿ ಹೋಗುತ್ತವೆ. ಎಷ್ಟು ದೊಡ್ಡದು, ಎಷ್ಟು ಜನ ದೊಡ್ಡವಿರ್ತಾರೆ, ಎಷ್ಟು ದೊಡ್ಡ ಸಮಸ್ಯೆ, ಎಷ್ಟು ದೊಡ್ಡ ರೋಗ ಎಂದು ನೋಡಬೇಡಿರಿ. ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ಒಪ್ಪಿಸಿಕೊಡಿರಿ. ಆತನೇ ನಿಮ್ಮ ಬಲ, ಆತನೇ ನಿಮ್ಮ ಶಕ್ತಿ. ನೀವು ಭಕ್ತಿಯಿಂದಿದ್ದರೆ ಕರ್ತನ ನಿಮ್ಮ ಶಕ್ತಿಯಾಗಿ ಮಾರ್ಪಟ್ಟು ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದಂಥ ದೇವರೇ, ನಿನ್ನ ವಾಕ್ಯಗಳ ಮೂಲಕವಾಗಿ ಇವತ್ತು ಕೂಡ ನಮಗೆ ನೀವು ತಿಳಿಸಿದ್ದೀರಪ್ಪ. ಹೌದು ಅಪ್ಪ, ನಮ್ಮ ಭಕ್ತಿಯು ತಲೆಮಾರಿಗೂ ಇರಬೇಕೆಂದು, ಆ ಭಕ್ತಿಯಿಂದ ನಮಗೆ ಶಕ್ತಿ ಲಭಿಸುತ್ತದೆಂದು ಇವತ್ತು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಯಾರು ಭಕ್ತಿಯ ವೇಷದಲ್ಲಿ, ಭಕ್ತಿಯ ತೋರ್ಪಡಿಕೆಯಲ್ಲಿರದೆ ನಿಜವಾದ ಭಕ್ತರು ಹೇಗೆ ನಿಲ್ಲುತ್ತಾರೋ, ಕಷ್ಟ ಬಂದರೂ, ಪ್ರಯಾಸ ಬಂದರೂ, ಸರ್ಕಾರಗಳ ಎದುರು ನಿಂತರೂ, ಸಂಕಟಗಳು ಬಂದರೂ, ಕೆಳಗೆ ಬಿದ್ದು ಹೋದರೂ, ಸರಪಣಿಗಳಲ್ಲಿ ಸೆರೆಮನೆಗಳಲ್ಲಿ ಇದ್ದರೂ ಕೂಡ ಭಕ್ತಿಯಿಂದ ಇದ್ದ ಭಕ್ತರನ್ನು ನೀವೆಂದಿಗೂ ಹಾಳುಪಡಿಸಲಿಲ್ಲ. ಅವರನ್ನು ಬಿಡಿಸಿ ಮಹಿಮೆ ಹೊಂದಿದ್ದೀರಿ. ಅದೇ ರೀತಿಯಲ್ಲಿ ಪರಮ ತಂದೆಯಾದ ದೇವರೇ, ಇವತ್ತು ನನ್ನ ಸಹೋದರಿ, ನನ್ನ ಸಹೋದರರು, ಹೌದಪ್ಪ, ನಾವು ಮೃದು ಸ್ವಭಾವವುಳ್ಳವರಪ್ಪ, ನಾವು ಪ್ರಾಯರಪ್ಪ, ನಮಗೆ ಏನೂ ಆಗಲ್ಲ, ನಮ್ಮ ಕೈಯಲ್ಲಿ ನಮಗೆ ವಿರುದ್ಧವಾಗಿ ಜನರು ಎದ್ದು ನಿಂತಿದ್ದಾರಪ್ಪ, ನಾವೇನು ಮಾಡೋಣ ಎಂದು ಅಪ್ಪ ಜನರು, ಯಹೂದ್ಯರು ನಿನಗೆ ಮೊರೆ ಇಟ್ಟಾಗ ಇಸ್ರಾಯೇಲರಿಗೆ ವಿರುದ್ಧವಾಗಿ ನೀನು ಜಯವನ್ನು ಕೊಟ್ಟು ನಿನಗೆ ಸ್ತೋತ್ರ. ಹೌದಪ್ಪ, ಯಹೂದ್ಯರು ಆಶ್ರಯಿಸಿದ್ದು ಜೀವ ಸ್ವರೂಪನಾದ ದೇವರನ್ನ, ಆದರೆ ನಿನ್ನದೇ ಮಕ್ಕಳಾಗಿದ್ದಂಥ ಇಸ್ರಾಯೇಲರು ಅಪ್ಪ ಬಸವ ಮೂರ್ತಿಗಳನ್ನು ಅವಲಂಬಿಸಿ ಓಡಿ ಹೋದರು ಅಂತ ನಾವು ನೋಡುತ್ತಾ ಇದ್ದೇವೆ. ಇವತ್ತು ಇವರು ಯಾರು ಓಡಿ ಹೋಗುವಂಥ ರೀತಿಯಲ್ಲಿ ಇರಬಾರದು. ಭಕ್ತಿಯಲ್ಲಿದ್ದು ಶಕ್ತಿಯನ್ನು ಹೊಂದಿ, ಬಿಡುಗಡೆಯನ್ನು ಹೊಂದಿ, ಜಯವನ್ನು ಹೊಂದಿ, ನಿನ್ನ ನಾಮಕ್ಕೆ ಘನತೆಯನ್ನು ತರುವಂತೆ ಕೃಪೆಯನ್ನು ತೋರಿಸು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದೀರಾ, ನಿಮಗೆ ವಂದನೆ ಅಯ್ಯ. ಈ ಒಂದು ಅಲ್ಪರಾದ ಪ್ರತಿಯೊಂದು ಸಹೋದರಿಗೂ ಸಹೋದರನಿಗೂ, ಈ ಬಲಹೀನ ಕುಟುಂಬಕ್ಕೂ, ಬಲಹೀನವಾದ ಇವರ ದೇಹಕ್ಕೂ, ಬಲಹೀನವಾದ ಇವರ ಜೀವಿತಕ್ಕೂ ಭಕ್ತಿಯನ್ನು ವೃದ್ಧಿ ಮಾಡಿ ಶಕ್ತಿಯನ್ನು ಹೆಚ್ಚಿಸಬೇಕೆಂಬುದಾಗಿ ನಮ್ಮ ಕರ್ತನ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.